ಅವ್ರದ ಮೋದಿ ದ್ವೇಷ ಎಲ್ಲಿಗೆ ಬಂದು ತಲುಪೈತಿ ನೋಡ್ರಿ. ಸನ್ಮಾನ್ಯ ಶ್ರೀ ರೇವಂತ್ ರೆಡ್ಡಿ ಅವರು ಮೋದಿ ಅವ್ರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಾರೆ. మోడీ గారు వాస్తవంగా బీసీ కాదయా, ಲೀಗಲಿ ಕನ್ವರ್ಟೆಡ್ ಬಿಸಿ ಅಂದಂಗ ಎಲ್ಲಿ ರಿಸರ್ಚ್ ಮಾಡ್ಕೊಂಡು ಎಷ್ಟು ಅಭ್ಯಾಸ ಮಾಡ್ಕೊಂಡು ಬಂದ ಈ ರೀತಿ ಮಾತಾಡಿದ್ರು ರೇವಂತ್ ರೆಡ್ಡಿ ಅವರು. ನಿಮ್ಮ ಮೊಂಡವಾದ ಹೆಂಗೈತಿ ನೀವ ನೋಡ್ರಿ. ಬಾಯಿ ಚಪ್ಪಳ ತೀರ್ಸ್ಕೊಳಕ ಮಾತಾಡೋದ್ ಬಿಟ್ರೆ ನಿಮ್ಗೆ ಏನ್ ಬರ್ತೈತಿ? OBC ಕಮಿಷನ್ ತಂದಿದ್ ಯಾರ್ರಿ? OBC ಅವ್ರಿಗೆ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದ್ ಯಾರ್ರಿ? ನನಗೊಂದು ಉತ್ತರ ಕೊಡ್ರಿ. ನಿಮ್ಮ ಕಾಂಗ್ರೆಸ್ ಚಿರ ಯುವರಾಜ ರಾಹುಲ್ ಗಾಂಧಿ ಅವರ ಜಾತಿ ಯಾವುದು? ರಾಹುಲ್ ಗಾಂಧಿ ಅವರ ಧರ್ಮ ಯಾವುದು? ನಮಸ್ಕಾರ ರೀ. ಕಾಂಗ್ರೆಸ್ ಅವ್ರದ ಮೋದಿ ದ್ವೇಷ ಎಲ್ಲಿಗೆ ಬಂದು ತಲುಪೈತಿ ನೋಡ್ರಿ. ಅವ್ರನ್ನ ಯಾವ ಮಟ್ಟಕ್ಕೆ ತಂದ ನಿಲ್ಸೈತ್ ನೋಡ್ರಿ. ತೆಲಂಗಾಣ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ರೇವಂತ್ ರೆಡ್ಡಿ ಅವರು ಮೋದಿ ಅವ್ರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಾರೆ. ನರೇಂದ್ರ ಮೋದಿ ಅವ್ರದ್ದು ಕಾನೂನುಬದ್ಧವಾಗಿ ಮತಾಂತರಗೊಂಡ ಹಿಂದುಳಿದ ವರ್ಗ ಅಂತ್ರಿ. మోడీ గారు నేను బీసీని అంటాడు. మోడీ గారు వాస్తవంగా బీసీ కాదయా, లీగల్లీ కన్వర్టెడ్ బీసీ. నేను చాలా జాగ్రత్తగా పదం వాడుతున్నా, లీగల్లీ కన్వర్టెడ్ బీసీ. 2001 వరకు ఆయన ముఖ్యమంత్రి కానంత వరకు ఆయన కులము గుజరాత్ రాష్ట్రంలో ఉన్నత వర్గాలలో ఉండే. ఆయన ముఖ్యమంత్రి అయినాక ఆ కులాన్ని తీసుకొచ్చి బీసీలో కలుపుకున్నాడయా చట్టం చేసి. ఆయన పుట్టుకతో బీసీ కాదు. ನರೇಂದ್ರ ಮೋದಿ ಅವರು ಮೇಲ್ಜಾತಿ ಒಳಗ ಜನಿಸಿದ್ರಂತ್ರಿ. ಅವ್ರು CM ಆಗೋ ಸಂದರ್ಭದಾಗ ಅವ್ರು ಯಾವ ಜಾತಿ ಒಳಗ ಜನಿಸ್ಯಾರಲ್ಲ ಆ ಜಾತಿನ ಹಿಂದುಳಿದ ವರ್ಗಕ್ಕ ಸೇರಿಸಿದ್ರಂತ. ಅಷ್ಟ ಅಲ್ರಿ, ಅವ್ರಿಗೆ ಹಿಂದುಳಿದ ವರ್ಗಗಳ ಮೇಲೆ ಯಾವ್ದೇ ರೀತಿ ಪ್ರೀತಿ ಅಥವಾ ಅವನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಮನಸ್ಥಿತಿನ ಇಲ್ಲಂತ್ರಿ. ಬರೀ ಅವ್ರ ತಲ್ಯಾಗ ಹಿಂದುಳಿದ ವರ್ಗದವ್ರನ್ನ ಹೆಂಗ್ ತುಳಿಬೇಕು ಅನ್ನೋದ ಓಡ್ತಿರ್ತೈತಂತ ನೋಡ್ರಿ. ಅಂದಂಗ ಎಲ್ಲಿ ರಿಸರ್ಚ್ ಮಾಡ್ಕೊಂಡು ಎಷ್ಟು ಅಭ್ಯಾಸ ಮಾಡ್ಕೊಂಡು ಬಂದ ಈ ರೀತಿ ಮಾತಾಡಿದ್ರು ರೇವಂತ್ ರೆಡ್ಡಿ ಅವರು ಗೊತ್ತಿಲ್ಲ. ಆದ್ರ ನಮ್ಮ ಅಭ್ಯಾಸದ ಮುಖಾಂತರ ರೇವಂತ್ ರೆಡ್ಡಿ ಅವ್ರಿಗೆ ಒಂದು 4-5 ಪ್ರಶ್ನೆ ಹಾಕಿ ಉತ್ತರನೂ ನಾನಾ ಕೊಡ್ತೇನೆ ಕೇಳ್ರಿ. ಇನ್ನ ರೇವಂತ್ ರೆಡ್ಡಿ ಅವರ ನೀವೇನಾರ ಯುವ ರಾಜಕಾರಣಿ ಆಗಿದ್ರ ನಿಮಗ್ ನಾವು ಬಹಳಷ್ಟು ಹೇಳ್ಬೇಕಾಗಿತ್ತು. ನೀವು ಬಹಳ ಎಕ್ಸ್ಪೀರಿಯನ್ಸ್ ಇರೋರದಿರಿ. ನಿಮಗ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನೀವೀಗೆಲ್ಲ ಏನು ಮಾತಾಡಿದ್ರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ, ಇದನ್ನ ಯಾರೇ ಒಪ್ತಾರೇನ್ರಿ? ನೀವ್ ಹೇಳೋದು ಹೆಂಗೈತ್ ಗೊತ್ತೇನ್ರಿ? ಈಗ SC ST ಅಂತ ಏನು ಮೀಸಲಾತಿ ಐತಲ್ಲ, ಅದ್ರ ಫಲಾನುಭವಿಗಳು ಯಾರೂ ನಿಜವಾದ ಫಲಾನುಭವಿಗಳು ಅಲ್ಲ ಅಂದಂಗೈತಿ. ಸ್ವಾತಂತ್ರ್ಯ ಬರೋಕಿನ ಮುಂಚೆ SC ST ಮೀಸಲಾತಿ ಇರಲೇ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಆ ಮೀಸಲಾತಿ ಕನ್ಫರ್ಮ್ ಮಾಡಿ ಮೀಸಲಾತಿ ಜಾರಿಗೊಳಿಸಿದ್ರು. ಸ್ವಾತಂತ್ರ್ಯ ಬರೋ ಮುಂಚೆ ಇರಲಿಲ್ಲ. ಇವರೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಸೇರ್ಸ್ಯಾರ. ನಿಜವಾಗ್ಲೂ ಇವ್ರು SC ST ದವರ ಅಲ್ಲ ಅಂತಂದ್ರೆ ನಡೀತೈತೇನ್ರಿ? ನೀವು ಅದ್ರ ವಿರುದ್ಧವಾಗಿ ಮಾತಾಡ್ದಂಗನ ಐತಿದು. ಯಾವ ಸಮುದಾಯ ಜಾತಿ ಹಿಂದೆ ಉಳ್ದೈತಲ್ಲ ಅದನ್ನ ಹಿಂದುಳಿದ ವರ್ಗಕ್ಕ ಸೇರಿಸ್ಕೋತಾ ಹೋಗ್ತಾರ. ಇದು ಅಡ್ಮಿನಿಸ್ಟ್ರೇಟಿವ್ ವಿಷಯ ಐತಿ. ಇದು ನಿಮಗೂ ಗೊತ್ತಿರೋದೈತಿ. ಇನ್ನ ಅವ್ರು ಸೇರಿಸಿದ್ರು ಇವ್ರು ಸೇರಿಸಿದ್ರು ಬೇಕಂತ ಸೇರಿಸಿದ್ರು. ಬೇಕಂತ ಯಾರು ಸೇರಿಸ್ತಾರ್ರಿ? ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಜವಾಗ್ಲೂ ಅವ್ರು ಹಿಂದುಳ್ದಾರೇನು, ಹಿಂದುಳಿದ್ರಿಂದ ಅವ್ರಿಗೆ ಏನಾರೇ ಪರಿಣಾಮ ಬೀಳತೈತೇನು ನೋಡ್ಕೊಂಡು ಅದನ್ನ ಸೇರಿಸ್ತಾರ. ನಿಮ್ಮ ಮೊಂಡವಾದ ಹೆಂಗೈತಿ ನೀವ ನೋಡ್ರಿ. ಬಾಯಿ ಚಪ್ಪಳ ತೀರ್ಸ್ಕೊಳಕ ಮಾತಾಡೋದ್ ಬಿಟ್ರೆ ನಿಮ್ಗೆ ಏನ್ ಬರ್ತೈತಿ? ಇನ್ನ ಇದ್ರ ಬಗ್ಗೆ ನಿಮಗ್ ಬಹಳ ಅಸಮಾಧಾನ ಇತ್ತು ಅಂದ್ರೆ ಕೋರ್ಟ್ಗೆ ಹೋಗ್ರಿ ಸರ. ಕೋರ್ಟ್ ಒಳಗೆ ಹೋಗಿ ಇವ್ರು ಹೆಂಗ್ ಇದನ್ನ ಸೇರಿಸಿದ್ರು, ಹಿಂದುಳಿದ ವರ್ಗಕ್ಕ ಮೋದಿ ಅವರ ಸೇರಿಸಿದ್ರು ಅಂತ ವಾದ ಮಾಡ್ರಿ. ಅದನ್ನ ಬಿಟ್ಟು ಮಂದಿ ಮುಂದ ಹೀರೋ ಆಗಕ್ ಮಾತಾಡಿದ್ರ ಅರ್ಥ ಇಲ್ಲ ಅದಕ್ಕ. ಇನ್ನ 2ನೇದ್ರಿ, ಮೋದಿ ಅವರು ಹಿಂದುಳಿದ ವರ್ಗದಾಗ ಹುಟ್ಟೇ ಇಲ್ಲ ಅಂತ ಹೇಳಿದ್ರು. ಮ್ಯಾಲ್ ಜಾತಿ ಒಳಗ್ ಹುಟ್ಟ್ಯಾರ ಅಂತ ಹೇಳಿದ್ರಿ. ಅಂದಂಗ ಮೋದಿ ಅವ್ರು ಎಲ್ಲರೇ ಬಾಯಿ ತಪ್ಪೇರೆ ನಾ OBC ಒಳಗ್ ಹುಟ್ಟಿದವದೀನಿ, ನನ್ನ ಜಾತಿ OBC ಐತಿ, OBC ಕೋಟಾದಾಗ ನಾ CM ಆದ್ನಿ, OBC ಕೋಟಾದಾಗ ನಾ ಪ್ರಧಾನ ಮಂತ್ರಿ ಆದ್ನಿ ಅಂತ ಎಲ್ಲರೇ ಹೇಳ್ಯಾರೇನ್ರಿ? ನಮಗಂತೂ ಗೊತ್ತಿಲ್ಲ. ನಿಮ್ಮ ಕಡೆ ಮತ್ತೆ ಅದ್ರದ್ದು ಏನಾರ ಪ್ರೂಫ್ ಇದ್ರೆ ಅದನ್ನಾರೇ ಮುಂದೆ ಇಡ್ರಿ. ಅವ್ರು ಯಾವತ್ತೂ ಎಲ್ಲೂ ನನ್ನ ಜಾತಿ ಯಾವುದು ಅಂತ ಹೇಳ್ಕೊಳ್ಳೇ ಇಲ್ಲ. ಅವ್ರ ಜಾತಿ ನಿಮ್ಗೆ ಗೊತ್ತೈತೆ ಅನ್ನೋ ಕಾರಣಕ್ಕೆ ನೀವು ಹಿಂಗೆ ಮಾತಾಡ್ತೀರಿ. ಖರೆ ತಾವು ಬಾಯಿ ಬಿಟ್ಟು ಎಲ್ಲೂ ಅವ್ರು OBC ಇಂದ ನಾ ಇಲ್ಲಿಗೆ ಬನ್ನಿ ಅಂತ ಹೇಳ್ಕೊಂಡೇ ಇಲ್ಲಲ್ರಿ. ಇನ್ನ ರೇವಂತ್ ರೆಡ್ಡಿ ಅವರು ಇನ್ನೊಂದು ಮಾತು ಹೇಳಿದ್ರು. 3ನೇ ಅಂಶ, ಮೋದಿ ಅವರು ಹಿಂದುಳಿದ ವರ್ಗನ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಇಚ್ಛೆನ ಇಲ್ಲ, ಯಾವಾಗ್ಲೂ ಅದ್ರ ವಿರುದ್ಧವಾಗಿ ಅವ್ರ ಕೆಲಸ ಮಾಡ್ತಾರು ಅಂತ ಹೇಳಿ. ರೇವಂತ್ ರೆಡ್ಡಿ ಸಾಹೇಬ್ರ ಒಂದು ಮಾತು ಕೇಳಿಸ್ಕೋರಿ. ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಅವರು ಮಾಡಕ್ ಆಗದೆ ಇರೋಂಥ ಕೆಲಸ OBC ಅವ್ರಿಗೆ ನರೇಂದ್ರ ಮೋದಿ ಅವರು ಮಾಡ್ಯಾರ. OBC ಕಮಿಷನ್ ತಂದಿದ್ದು ಯಾರ್ರಿ? OBC ಅವ್ರಿಗೆ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದ್ದು ಯಾರ್ರಿ? ಇದಕ್ಕೇನ್ ಹೇಳ್ತೀರಿ? ಇದು ಅಭಿವೃದ್ಧಿ ಮಾಡ್ದಂಗಲ್ಲೇನ್ರಿ? ಹಾ ನಿಮ್ ಪ್ರಕಾರ ಇದು OBC ಅವ್ರನ್ನ ಹಾಳು ಮಾಡೋ ಕೆಲಸ ಹೌದಿಲ್ರಿ? ನೀವೇನ್ ಅದನ್ನ ಕಮಿಷನ್ ತೆಗಿಲೇ ಇಲ್ಲ OBCದು, ಅದು ಉದ್ಧಾರ ಮಾಡ್ದಂಗ. ಇನ್ನ 1984-85 ಒಳಗ ಈಗ ನಿಮ್ಮ ಯುವರಾಜ ರಾಹುಲ್ ಗಾಂಧಿ ಅದಾರಲ್ರಿ, ಅವ್ರ ತಂದೆ ರಾಜೀವ್ ಗಾಂಧಿ ಅವರು ಮಂಡಲ್ ವರದಿ ಜಾರಿ ಮಾಡಾಕ ಸಾಧ್ಯನ ಇಲ್ಲ ಅಂತ ಹೇಳಿದ್ರು.
OBC ಅವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಇವರ ರಾಜೀವ್ ಗಾಂಧಿ ಅವ್ರು ಹೇಳಿದ್ರಿ. ಆದ್ರೆ ಮೋದಿ ಅವರು ಅದನ್ನ ಕೊಡಿಸಿ ಬಿಟ್ರು. ಇದ್ರ ಬಗ್ಗೆ ನೀವು ಮಾತಾಡಂಗಿಲ್ಲ. ಬರೀ ಅವರು ವಿರೋಧಿ ಅದಾರ, ವಿರೋಧ ಮಾಡ್ತಾರ, ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಬರೀ ಮಾತಾಡ್ತೀರಿ. ಇನ್ನ ರೇವಂತ್ ರೆಡ್ಡಿ ಅವರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಮತ್ತಿ ಕೇಳ್ಬೇಕ್ರಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಇಷ್ಟೆಲ್ಲಾ ಮಾತಾಡತ್ತೀರಿ, ಅವ್ರ ಜಾತಿ ಬಗ್ಗೆ ಇಷ್ಟು ಚರ್ಚೆ ಮಾಡತ್ತೀರಿ, ಇಷ್ಟೆಲ್ಲ ಎಲ್ಲಾರು ನೀವು ಯಾರೊಬ್ರಂತಲ್ಲ ಎಲ್ಲರೂ ಒಂದೊಂದ್ಸಲರೇ ಮಾತಾಡಿ ಅದಿರಿ. ಅವ್ರ ಬರೀ ಬಾಯಿ ಮಾತಿಗೆ ಹಿಂದುಳಿದ ವರ್ಗ ಅಂತ ಹೇಳ್ಕೊಂತಾರ, ಅವ್ರಲ್ಲ ಇವ್ರಲ್ಲ ಅಂತ ಬಾಳ ಮಾತಾಡಿರಿ. ನನಗೊಂದು ಉತ್ತರ ಕೊಡ್ರಿ. ನಿಮ್ಮ ಕಾಂಗ್ರೆಸ್ ಚಿರ ಯುವರಾಜ ರಾಹುಲ್ ಗಾಂಧಿ ಅವ್ರ ಜಾತಿ ಯಾವುದು? ರಾಹುಲ್ ಗಾಂಧಿ ಅವ್ರ ಧರ್ಮ ಯಾವುದು? ರಾಹುಲ್ ಗಾಂಧಿ ಅವ್ರ ತಮ್ಮ ಹೆಸರು ಜೋಡಿ ರಾಹುಲ್ ವಿಂಚಿ ಅಂತ ಕರ್ಸ್ಕೊಂತಾರ. ವಿಂಚಿ ಅಂತ ಕರ್ಸ್ಕೊಳ್ಳೋದ್ರ ಜೊತಿನ ಬ್ರಾಹ್ಮಣ, ನಾನು ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊತಾರ. ಬ್ರಾಹ್ಮಣರೊಳಗ ವಿಂಚಿ ಅಂತ ಹೆಸರನ್ನ ಇದ ಫಸ್ಟ್ ಟೈಮ್ ಕೇಳಿ ನೋಡ್ರಿ. ಇನ್ನ ನಮ್ಮ ಭಾರತೀಯ ಪದ್ಧತಿ ಪ್ರಕಾರ ನೋಡೋದಾದ್ರ ಎಲ್ಲಾರ್ಗು ಅವ್ರವ್ರ ತಂದೆ ಜಾತಿನ ಅವ್ರಿಗೆ ವಂಶ ಪಾರಂಪರ್ಯವಾಗಿ ಬರ್ತೈತಿ. ಈಗ ನಮ್ಮ ತಂದೆ ಜಾತಿ ಯಾವ್ದೈತಲ್ಲ ಅದು ನಮಗ ಮುಂದುವರಿತೈತಿ. ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು, ಸರಿ ಇಲ್ರಿ? ರಾಜೀವ್ ಗಾಂಧಿ ಅವರ ಅಪ್ಪ ಯಾರು? ಅವ್ರ ಜಾತಿ ಯಾವುದು? ಅವರು ಫಿರೋಜ್ ಗಾಂಧಿ, ಹೌದಿಲ್ರಿ? ಅವರು ಪಾರ್ಸಿ. ಅವರು ಪಾರ್ಸಿ ಆಗಿದ್ರ ಅವ್ರ ಅಪ್ಪ ಪಾರ್ಸಿ ಆಗ್ಬೇಕಿತ್ತು. ಯಾರು? ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಪಾರ್ಸಿ ಆದ್ರು ಅಂದ್ರ ರಾಹುಲ್ ಗಾಂಧಿನೂ ಪಾರ್ಸಿ ಆಗ್ಬೇಕು. ಕರೆ ಇವರು ಬ್ರಾಹ್ಮಣರು ಹೆಂಗಾದ್ರು ಅಂತ. ಇಂದಿರಾ ಗಾಂಧಿ ಅವ್ರ ಏನಾರು ಬ್ರಾಹ್ಮಣರು ಇದ್ರೇನ್ರಿ? ಬಟ್ ಇಂದಿರಾ ಗಾಂಧಿ ಅವ್ರದ್ದು ಇವ್ರಿಗೆ ಬರಂಗಿಲ್ಲಲ್ಲ. ನಮ್ಮ ಭಾರತೀಯ ಇದ್ರೊಳಗೆ ನೋಡೋದಾದ್ರ ಅವ್ರ ಫಿರೋಜ್ ಗಾಂಧಿ, ಅವ್ರಪ್ಪ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ಯಪ್ಪ ಹುಚ್ಚಿಡಿತೈತಿ ನನಗ, ಇದು ಅರ್ಥನೇ ಆಗ್ವಲ್ತು. ಎಷ್ಟು ಬಗಿತೀವಲ್ಲ ಅಷ್ಟು ಆಳಕ್ಕೆ ಹೋಗೈತ್. ಕರೆ ಉತ್ತರ ಅಂತರೂ ಸಿಗಂಗಿಲ್ಲ, ನಮಗಷ್ಟು ಗೊತ್ತಿಲ್ಲ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೋ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರೋ, ಅಥವಾ ರೇವಂತ್ ರೆಡ್ಡಿ ಅವರ ನೀವ್ ಹೇಳ್ತಿರೋ? ನೀವ ಹೇಳ್ಬೇಕು ರೇವಂತ್ ರೆಡ್ಡಿ ಅವ್ರ. ನಮಗೆ ಇದಕ್ಕೊಂದು ಫುಲ್ ಸ್ಟಾಪ್ ಕೊಡಬೇಕು. ತಲೆಯಾಗಿನ ಹುಳ ಎಲ್ಲ ಎಚ್ಚರ. ಅದು ಅವ್ರ ಜಾತಿ ಯಾವ್ದು ಹುಡುಕ್ಯಾಡ್ಕೋತ ಆದ್ರ ರಾಹುಲ್ ಗಾಂಧಿ ಅವ್ರದ್ದು ಜಾತಿ ಬಿಡ್ರಿ, ಅವ್ರ ಭಾರತದವರ ಅಲ್ಲೋ ಹೌದೋ ಅನ್ನೋದ ಇನ್ನ ಚರ್ಚೆ ಒಳಗೈತಿ. ಒಟ್ನಾಗ ರೇವಂತ್ ರೆಡ್ಡಿ ಅವ್ರ ನೀವು ಉತ್ತರ ಕೊಡ್ರಿ. ಇನ್ನು ಇನ್ನೊಂದು ವಿಷಯ ಗೊತ್ತೇನ್ರಿ? ಗುಜರಾತ್ ಒಳಗ OBC ವರ್ಗ ಗುರುತಿಸಿದ ಯಾವಾಗಂದ್ರ 1994 ಒಳಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಆಡಳಿತದಾಗ ಇದ್ದಾಗ. ನೀವು ನೋಡಿದ್ರ ಮೋದಿ ಅವ್ರು ಬಂದ ಮೇಲನ ಇದನ್ನ ಹಿಂದುಳಿದ ವರ್ಗಕ್ಕೆ ಸೇರಿಸ್ಕೊಂಡಾರ ಅಂತೀರಿ. ಹೆಂಗ್ರಿ ಸರ? ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಮಾತಾಡ್ರಿ. ಸುಮ್ಮನೆ ನೀವು ಏನಾರೇ ಒಂದು ಅಲ್ಲೆರಡು ಸುದ್ದಿ ಇಲ್ಲೆರಡು ಸುದ್ದಿ ಅರ್ಧಂಬರ್ಧ ಕಲ್ತ್ಕೊಂಡು ಅಲ್ಪಜ್ಞಾನಿ ಮಹಾಗರ್ವಿಗತ್ಲೆ ಬರಬೇಡ್ರಿ. ಸ್ವಲ್ಪ ಚಂದಂಗೆ ಹೋಮ್ವರ್ಕ್ ಮಾಡ್ಕೊಂಡು ದೊಡ್ಡ ಮನುಷ್ಯರ ಬಗ್ಗೆ ಮಾತಾಡಾಗ ಬರ್ರಿ. ಆಮೇಲೆ ರಾಹುಲ್ ಗಾಂಧಿ ಅವರು ಯಾವ ಜಾತಿ ಅನ್ನೋದನ್ನ ಹೇಳೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.